ಗ್ಯಾಸ್ ಅಂಗಡಿಯನ್ನು ತಿಳಿಸಿರುವಂತಹ ಈ ಟಿಪ್ಪನ್ನು ಕೇಳಿದರೆ ಖಂಡಿತವಾಗಿ ನೀವು ಶಾಕ್ ಆಗ್ತೀರಾ. ₹1 ಶಾಂಪ್ ಇದ್ದರೆ ಸಾಕು, 1 ತಿಂಗಳು ಬರುವಂತಹ ಗ್ಯಾಸು ನಿಮಗೆ 2 ತಿಂಗಳು ಬರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಗ್ಯಾಸ್ ಅಂಗಡಿಗೆ ಹೋಗಿ ಗ್ಯಾಸ್ ಬೇಗ ಖಾಲಿ ಆಗ್ತಾ ಇದೆ ಅಂತ ಏನಾದರೂ ಹೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು ಮನೆಯಲ್ಲಿ ಬಳಸುವಂತಹ ಗ್ಯಾಸ್ ಸ್ಟವ್ ನೀಟಾಗಿರಬೇಕು, ಅದ್ರ ಮೇಲೆ ಗಲೀಜೆಲ್ಲ ಕೂತಿರಬಾರ್ದು, ಸ್ಟವ್ ಬರ್ನರ್ಗಳು ಕೂಡ ನೀಟಾಗಿರಬೇಕು. ಇಲ್ಲ ಅಂತ ಹೇಳಿದರೆ ಗ್ಯಾಸ್ ಲೀಕ್ ಆಗುತ್ತೆ. ಜೊತೆಗೆ 2 ತಿಂಗಳು ಬರುವಂತಹ ಗ್ಯಾಸು 1 ತಿಂಗಳಿಗೆ ಖಾಲಿ ಆಗುತ್ತೆ. ಹಾಗಿದ್ದಾಗ ನಾವು ಏನು ಮಾಡಬೇಕು? ಪದೇ ಪದೇ ಗ್ಯಾಸ್ ಸ್ಟವ್ಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕಾ? ಕ್ಲೀನ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು? ಇದಕ್ಕೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಈ ರೀತಿ ಮಾಡೋದ್ರಿಂದ ನಿಮ್ಮ ಗ್ಯಾಸ್ ಸ್ಟವ್ ಪಳಪಳ ಅಂತ ಹೊಳೆಯೋದ್ರ ಜೊತೆಗೆ ಗ್ಯಾಸ್ ಕೂಡ ದೀರ್ಘ ಸಮಯದವರೆಗೆ ಬಳಕೆ ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ₹1 ಶಾಂಪೂವನ್ನು ಹಾಕ್ಕೊಳ್ಳಿ. ₹1 ಶಾಂಪೂ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಶಾಂಪೂ ಆಗಿರಬಹುದು. ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಒಂದೊಳ್ಳೆ ಫ್ಲೇವರ್ ಇರುತ್ತೆ, ಜೊತೆಗೆ ಇದು ಪಳಪಳ ಅಂತ ಹೊಳೆಯುತ್ತೆ, ಒಂದು ಶೈನಿಂಗ್ ಬರುತ್ತೆ ಅಂತ ಹೇಳಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಮನೆಯಲ್ಲಿ ಬಳಸುವಂತಹ ಕೋಲ್ಗೇಟ್ ಯಾವುದಾದ್ರೂ ಆಗಿರಬಹುದು. ಕೋಲ್ಗೇಟನ್ನು ಬಳಸೋದ್ರಿಂದನೂ ಸಹ ನೀಟಾಗಿ ಇರುವಂತಹ ಕಲೆಗಳನ್ನು ತೆಗೆಯೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಕೋಲ್ಗೇಟನ್ನು ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾವು ಕೂಡ ನಿಮಗೆ ಗೊತ್ತೇ ಇದೆ, ಯಾವುದೇ ಒಂದು ಕ್ಲೀನಿಂಗಿಗೆ ನೀವು ಬೇಕಿಂಗ್ ಸೋಡಾವನ್ನು ಅಥವಾ ಅಡುಗೆ ಸೋಡಾವನ್ನು ಕೂಡ ಬಳಸ್ಕೊಳ್ಬಹುದು. ಈ ಒಂದು ಅಡುಗೆ ಸೋಡಾ ಗ್ಯಾಸ್ ಸ್ಟವ್ ಮಾತ್ರವಲ್ಲದೆ ಎಲ್ಲ ಒಂದು ಕ್ಲೀನಿಂಗಲ್ಲೂ ಕೂಡ ಇದು ತುಂಬ ಒಂದು ಶಕ್ತಿಯುತವಾದಂತಹ ಕೆಲಸವನ್ನು ನಿರ್ವಹಿಸೋದ್ರಿಂದ ಇದಕ್ಕೆ ನಾನು ಅಡುಗೆ ಸೋಡಾವನ್ನು ಬಳಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ½ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಇಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ವಿನೆಗರನ್ನು ಕೂಡ ಬಳಸ್ಕೊಳ್ಬಹುದು. ನೆಕ್ಸ್ಟ್ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿರುವಂತಹ ಸೊಲ್ಯೂಷನ್ ಏನಿದೆ ಅದನ್ನು ನಾವು ಗ್ಯಾಸ್ ಸ್ಟವ್ ಮೇಲೆ ಹಾಕೊಳ್ತಾ ಹೋಗೋಣ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಒಂದು ಗಲೀಜಾಗಿದೆ ಈ ಒಂದು ಗ್ಯಾಸ್ ಸ್ಟವ್ ಅಂತ ಹೇಳಿ. ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಗ್ಯಾಸ್ ಸ್ಟವ್ ನೀಟ್ ಆಗುತ್ತೆ. ನಾವು ಇಲ್ಲಿ ಬೇಕಿಂಗ್ ಸೋಡಾ ಮತ್ತು ವಿನೆಗರನ್ನು ಬಳಸಿರೋದ್ರಿಂದ ಎಂತಹದ್ದೇ ಕಲೆಗಳಿರಬಹುದು ಅಥವಾ ಕರೆಗಳಿರಬಹುದು ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಬೇಕಿಂಗ್ ಸೋಡಾ ಅಂತೂ ತುಂಬಾ ನೀಟಾಗಿ ವರ್ಕ್ ಮಾಡುತ್ತೆ. ಅದನ್ನು ನಾವು ಸರಿಯಾದ ವಿಧಾನದಲ್ಲಿ ಬಳಸ್ಕೊಂಡಾಗ ಎಲ್ಲ ಒಂದು ಕ್ಲೀನಿಂಗ್ ಕೆಲಸದಲ್ಲಿ ನಾವು ಇದನ್ನು ಬಳಸ್ಕೊಳ್ಬಹುದಾಗಿದೆ. ನೋಡಿ, ಇಲ್ಲಿ ನಾನು ನೀಟಾಗಿ ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ತೆಗೆದುಕೊಂಡು ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ, ಉಜ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು. ತುಂಬ ನೀವು ಗಟ್ಟಿಯಾಗಿ ಅದನ್ನು ತಿಕ್ಕಿ ಉಜ್ಜೋದೇನು ಬೇಕಿಲ್ಲ. ನಾವಿಲ್ಲಿ ಸೋಡಾ ಪೇಸ್ಟ್ ಮತ್ತು ಲೆಮನನ್ನು ಬಳಸಿರೋದ್ರಿಂದ ನೀಟಾಗಿ ಅದು ಆರಾಮಾಗಿ ಈಸಿಯಾಗಿ ಅದೇನೇದು ಏನಲ್ಲಿ ಕರೆಗಳಂಟಿರುತ್ತೆ ಅದೆಲ್ಲವನ್ನು ಕೂಡ ಬಿಟ್ಕೊಳ್ತಾ ಬರುತ್ತೆ. ನೀವು ಲೈಟಾಗಿ ರಬ್ ಮಾಡಿದರೂ ಸಾಕು. ನೋಡ್ತಾ ಇರ್ಬೋದು ನೀವೇನೇ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನಾವು ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅಲ್ಲಿರುವಂತಹ ಕೊಳೆಗಳೆಲ್ಲ ನೀಟಾಗಿ ಬರುತ್ತೆ. ಜೊತೆಗೆ ಇಲ್ಲಿ ಎಣ್ಣೆ ಜಿಡ್ಡಿರಬಹುದು ಅಥವಾ ಅನ್ನದ ಗಂಜಿ ಇರಬಹುದು, ಕಾಫಿ, ಟೀ, ಹಾಲು ಏನನ್ನು ನಾವು ಒಲೆ ಮೇಲೆ ಇಟ್ಟು ಉಗ್ಸಿದಾಗ ಎಲ್ಲ ಅಲ್ಲಿ ನಿಂತು ಕೊಳೆ ಕಟ್ಕೊಂಡಿರುತ್ತೆ, ಹೌದಲ್ವಾ? ಈ ಒಂದು ಕೊಳೆಯನ್ನು ನೀವು ಈ ಒಂದು ಸೊಲ್ಯೂಷನ್ನ ಹಾಕಿ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಇದನ್ನು ಒಂದು ಸ್ಟೀಲ್ ನಾರು ಅಥವಾ ಸ್ಕ್ರಬ್ಬರ್ ಯಾವುದನ್ನಾದರೂ ಸಹ ಬಳಸ್ಕೊಂಡು ನೀವು ಈ ರೀತಿ ಉಜ್ಜೋದ್ರಿಂದ ಗ್ಯಾಸ್ ಸ್ಟವ್ ಹೇಗಿದ್ದು ಹೇಗಾಗುತ್ತೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ನೀಟಾಗಿ ಎಲ್ಲ ಉಜ್ಜಿದಾದ್ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು, ಮನೆಯಲ್ಲಿರುವಂಥ ಹಳೆ ಬಟ್ಟೆ ಯಾವುದಾದ್ರೂ ಆಗಿರಬಹುದು, ಒಂದು ಬಟ್ಟೆಯನ್ನು ತೆಗೆದುಕೊಂಡು ನೀವು ಇಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಬನ್ನಿ. ನೀಟಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ನೀವೇ ನೋಡಬಹುದು ಹೇಗಿದ್ದ ಗ್ಯಾಸ್ ಸ್ಟವ್ ಹೇಗಾಗಿದೆ ಅಂತ ಹೇಳಿ. ಮಿಕ್ಕಿದ ಸೊಲ್ಯೂಷನ್ ಏನಿತ್ತಲ್ವ ಆ ಒಂದು ಸೊಲ್ಯೂಷನ್ಗೆ ನಾವು ಗ್ಯಾಸ್ ಸ್ಟವ್ದು ಬರ್ನರ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ. ಅದನ್ನು ಹೇಗೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಸ್ಟವ್ ಬರ್ನರನ್ನು ರಿಮೂವ್ ಮಾಡಿಕೊಂಡು ಮಿಕ್ಕಿರುವಂತಹ ಸೊಲ್ಯೂಷನ್ಗೆ ನೀವು ಅದನ್ನು ಹಾಕ್ಕೊಂಡಾಗ ನೆಕ್ಸ್ಟ್ ನೀವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿ ಈ ಒಂದು ಗ್ಯಾಸ್ ಸ್ಟವ್ ಬರ್ನರನ್ನು ನೀವು ಆ ಸೊಲ್ಯೂಷನ್ ಒಳಗೆ ಹಾಕ್ಕೊಳ್ಬೇಕು. ಹಾಕಿ ನೀವು ಒಂದು 10 to 15 ಮಿನಿಟ್ಸ್ ಬಿಟ್ಟು ಅದನ್ನು ನೀವು ಒಂದು ಟೂತ್ ಬ್ರಷ್ಷಿನ ಸಹಾಯದಿಂದ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಟೂತ್ ಬ್ರಷನ್ನು ಬಳಸೋದ್ರಿಂದ ಆ ಒಂದು ಸಣ್ಣ ಸಣ್ಣ ಹೋಲ್ಗಳಿರುತ್ತೆ ನೋಡಿ, ಆ ಹೋಲ್ಗಳಲ್ಲಿ ಕಟ್ಟಿರುವಂತಹ ಅಂಟು ಇರಬಹುದು ಅಥವಾ ಜಿಡ್ಡುಗಳಿರಬಹುದು, ಕೊಳೆಗಳಿರಬಹುದು, ಎಲ್ಲವನ್ನು ಸಹ ಟೂತ್ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ನೀವು ಅದನ್ನು ವಾಶ್ ಮಾಡ್ಕೊಳ್ಬಹುದು. ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೀವು ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು. ನೀಟಾಗಿ ಒರೆಸ್ಕೊಂಡಾಗ ನೀವೇ ನೋಡಬಹುದು ಅದರೊಳಗೆ ಏನಾದರೂ ಹೋಲ್ಸ್ ಏನಾದರೂ ಬ್ಲಾಕ್ ಆಗಿದ್ರೆ ಅಥವಾ ಏನಾದರೂ ಕಟ್ಟಿದ್ರೆ ನೀಟಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟ್ ಅದನ್ನು ಸ್ಟವ್ ಮೇಲೆ ಫಿಟ್ ಮಾಡಿ ನೀವು ಸ್ಟವನ್ನು ಹೊತ್ತಿಸಿದಾಗ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಸ್ಟವ್ ಉರಿತಾ ಇದೆ ಅಂತ ಹೇಳಿ.
ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಸ್ಟವ್ ನೀಟಾಗಿ ಉರಿಯೋದ್ರ ಜೊತೆಗೆ ಗ್ಯಾಸ್ ಸ್ಟವ್ ಕೂಡ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ. ಹಾಗಾಗಿ ಯಾವುದೇ ರೀತಿಯ ಲೀಕ್ ಆಗಲ್ಲ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ 1 ತಿಂಗಳು ಬರುವಂತಹ ಗ್ಯಾಸು ಖಂಡಿತವಾಗಿಯೂ ನಿಮಗೆ 2 ತಿಂಗಳು ಬಂದೇ ಬರುತ್ತೆ. ಈ ರೀತಿ ನೀವು ಮೇಂಟೆನೆನ್ಸ್ ಮಾಡಿಕೊಂಡಾಗ ಮನೆಯಲ್ಲೇ ನೀವು ಈಸಿಯಾಗಿ ಆರಾಮಾಗಿ ನೀವು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಈ ರೀತಿಯಾಗಿ ಮಾಡಿಕೊಂಡಾಗ ಗ್ಯಾಸನ್ನು ಕೂಡ ನೀವು ಸೇವ್ ಮಾಡ್ಕೊಳ್ಬಹುದು. ಗೈಸ್, ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.